ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ರಾಯಚೂರು ಹುಡುಗಿ. ತಮಗೆಲ್ಲರಿಗೂ ಅಮ್ಮನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಬಟಾಣಿನ ಬಳಸ್ಕೊಂಡು ಪರೋಟನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಈ ಬಟಾಣಿ ಪರೋಟನ ಮಾಡಲಿಕ್ಕೆ 500 ಗ್ರಾಮಷ್ಟು ಬಟಾಣಿನ ತೊಗೊತಾ ಇದ್ದೀನಿ. ಇದನ್ನು 2 ರಿಂದ 3 ಬಾರಿ ಸ್ವಚ್ಛವಾಗಿ ತೊಳೆದು ಈ ರೀತಿ ಒಂದು ಕುಕ್ಕರ್ಗೆ ಹಾಕಿ ಬಟಾಣಿ ಕುದಿಯೋಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ 4 ರಿಂದ 5 ವಿಜಿಲ್ಸ್ನ ಹಾಕಿಸ್ತಾ ಇದ್ದೀನಿ. ಹಾಗೆ ಮತ್ತೊಂದು ಕಡೆ ಚಪಾತಿ ಹಿಟ್ಟನ್ನು ನಾದಿ ಕೂಡ ಎತ್ತಿಟ್ಕೊತಾ ಇದ್ದೀನಿ. ಸೇಮ್ ಚಪಾತಿ ಹಿಟ್ಟು ನಾದಿದಂಗೆ ಪರೋಟ ಹಿಟ್ಟನ್ನು ಕೂಡ ನಾದೋದು. ಗೋಧಿ ಹಿಟ್ಟನ್ನೇ ನಾನು ನಾದಿರೋದು, ನೀವು ಬೇಕಿದ್ರೆ ಮೈದಾ ಹಿಟ್ಟನ್ನು ಕೂಡ ನಾದ್ಕೋಬಹುದು. ನೋಡಿ, ಆಲ್ರೆಡಿ ಬಟಾಣಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಈ ಬಟಾಣಿಯಲ್ಲಿರುವಂಥ ನೀರಿನಂಶ ಎಲ್ಲ ತೆಗೆದು ಬಟಾಣಿನ ಸಪ್ರೇಟ್ ಮಾಡ್ಕೊಳ್ಳೋಣ. ಬಟಾಣಿನೆಲ್ಲ ಸಪ್ರೇಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ಹಾಗೆ ಮತ್ತೊಂದು ಕಡೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತುಂಬ ಚಿಕ್ಕದಾಗೆ ಹೆಚ್ಚಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸಹ ತೊಗೊತಾ ಇದ್ದೀನಿ. ಹಾಗೆ ಮತ್ತೊಂದು ಕಡೆ ಒಂದು ಪಾತ್ರೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ. ಪಾತ್ರೆ ಎಣ್ಣೆನೂ ಕಾದಾಗಿದೆ ಅಂದಮೇಲೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆಯನ್ನು ಕಾದಾಗಿದೆ ಅಂದಮೇಲೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆನ ಹಾಕೋಬೇಕು. ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಮುಂಚೆನೇ ತೊಗೊಂಡಿರುವಂತಹ ಈರುಳ್ಳಿ ಹಾಗೆ ಕರಿಬೇವು ಸೊಪ್ಪನ್ನ ಇದೇ ಹಂತದಲ್ಲಿ ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಇನ್ನೇನೋ ಫ್ರೈ ಆಗಿದೆ ಅನ್ನುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇದೇ ಹಂತದಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ 1 ಚಿಟಿಕೆಯಷ್ಟು ಅರಿಶಿನ ಕೂಡ ಹಾಕೋಬೇಕು. ಹಾಗೆ 2 ಸ್ಪೂನಷ್ಟು ಅಚ್ಕಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಇದೆಲ್ಲವನ್ನು ಹಾಕಿ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಆಲ್ರೆಡಿ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇದೇ ಹಂತದಲ್ಲಿ ಮುಂಚೆನೇ ಬೇಯಿಸಿ ಎತ್ತಿಟ್ಕೊಂಡಿರುವಂತಹ ಬಟಾಣಿ ಕಾಳನ್ನು ಹಾಕಿ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಮಾಡಿರುವಂಥ ಒಗ್ಗರಣೆ ಹಾಗೆ ಬಟಾಣಿ ಕಾಳು ತುಂಬ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಅದನ್ನು ಕಲಿಸ್ಕೋಬೇಕು. ಅದಾದಮೇಲೆ ಇದನ್ನು ಸಂಪೂರ್ಣವಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅಥವಾ ನೀವು ಇದನ್ನು ಗ್ರೈಂಡ್ ಮಾಡಿ ಕೂಡ ಹಾಕ್ಕೊಂಡು ಒಗ್ಗರಣೆ ಹಾಕೋಬೋದು. ಬಟ್ ನಾನು ಇದನ್ನು ಡೈರೆಕ್ಟಾಗಿ ಹಾಕಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ಎಲ್ಲನೂ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಫಿಲ್ಲಿಂಗ್ ರೆಡಿ ಆಗಿದೆ. ಇದೇ ಹಂತದಲ್ಲಿ ನಾವು ಮುಂಚೆನೇ ನಾದಿ ಎತ್ತಿಟ್ಕೊಂಡಿರುವಂಥ ಹಿಟ್ಟನ್ನು ತೊಗೊಂಡು ಒಂದು ಸಾರಿ ಈ ರೀತಿ ಮಿದ್ದು ಅದನ್ನು ಸ್ವಲ್ಪ ಚಿಕ್ಕ ಪೋರ್ಷನ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅಥವಾ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ಸೇಮ್ ಚಪಾತಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಾಗಿ ಇದನ್ನು ಮಾಡೋದು. ಈ ರೀತಿ ಪರೋಟನ ಮಾಡಿ ಕೊಡೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಜನ ಬಟಾಣಿನ ಬರೀ ಪಲಾವ್ಗಾಗಿರ್ಬೋದು ಅಥವಾ ಮಟರ್ ಪನ್ನೀರ್ ಮಸಾಲ ಈ ರೀತಿ ಎಲ್ಲ ರೆಸಿಪೀಸ್ ಮಾಡಲಿಕ್ಕೆ ಬಳಸ್ತಾರೆ. ಬಟ್ ಈ ರೀತಿ ಪರೋಟನ ಮಾಡಿ ಒಂದ್ಸತಿ ಟ್ರೈ ಮಾಡಿ, ಸಖತ್ ಯೂನಿಕ್ ಆಗಿರುತ್ತೆ. ಹಾಗೆ ತುಂಬ ಟೇಸ್ಟಿ ಆಗಿರುತ್ತೆ. ದಿನ ಒಂದೇ ರೀತಿ ಅಡುಗೆ ತಿಂದು ಬೋರ್ ಆಗಿರೋರಿಗೆ ಅಥವಾ ಒಂದೇ ರೀತಿ ಲಂಚ್ ಬಾಕ್ಸ್ ಮಾಡಿರೋರಿಗೆ ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಆಲ್ರೆಡಿ ಫಿಲ್ಲಿಂಗ್ ಎಲ್ಲ ರೆಡಿ ಆಗಿದೆ. ಈಗ ಪರೋಟನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ 2 ಉಂಡೆಗಳನ್ನು ತೊಗೊತಾ ಇದ್ದೀನಿ. ಅದನ್ನು ಈ ರೀತಿಯಾಗಿ 2 ಪೂರಿಯಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಇದ್ರ ಮೇಲೆ ಒಂದರಲ್ಲಿ ಫಿಲ್ಲಿಂಗ್ನ ಹಾಕಿ ಮತ್ತೊಂದನ್ನು ಮುಚ್ಚಿ ಅದನ್ನು ಎಡ್ಜಲ್ಲಿ ಕ್ಲೋಸ್ ಮಾಡಿ ತುಂಬ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಈ ರೀತಿ ಲಟ್ಟಿಸ್ಕೋಬೇಕಾಗುತ್ತೆ. ಅಥವಾ ನೀವು ಹೋಳಿಗೆ ಯಾವ ರೀತಿ ಫಿಲ್ಲಿಂಗ್ ಮಾಡ್ತಾರೋ ಅದೇ ರೀತಿ ಕೂಡ ಮಾಡ್ಬೋದು. ಅಥವಾ ಆ ರೀತಿ ಮಾಡೋಕ್ಕೆ ಬರದೇ ಇರೋರು ಈ ರೀತಿ ಟ್ರೈ ಮಾಡಿದರೆ ತುಂಬ ಸಖತ್ತಾಗಿ ಬರುತ್ತೆ. ಇದನ್ನು ಎಡ್ಜಲ್ಲಿ ಮಾತ್ರ ತೀಡ್ತಾ ಹೋಗಿ, ಅಂದರೆ ಲಟ್ಟಿಸ್ತಾ ಹೋಗಿ. ಮಧ್ಯಭಾಗದಿಂದ ಲಟ್ಟಿಸೋದ್ರಿಂದ ಒಳಗಿರುವಂಥ ಫಿಲ್ಲಿಂಗ್ ಎಲ್ಲ ಹೊರಗಡೆ ಬರುತ್ತೆ. ಹಾಗೆ ಪರೋಟ ಹರಿಯುತ್ತೆ. ಹಾಗಾಗಿ ಎಡ್ಜಲ್ಲೇ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಹಾಗೆ ಜಾಸ್ತಿ ಪ್ರೆಷರ್ ಹಾಕಬಾರ್ದು, ಲೈಟ್ ಪ್ರೆಷರ್ ಹಾಕಿ ಇದನ್ನು ನಾವು ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ, ಆಲ್ಮೋಸ್ಟ್ ಸ್ವಲ್ಪ ದಪ್ಪನೇ ಇರಬೇಕು ಪರೋಟ. ತುಂಬ ತೆಳುವಾದರೆ ಅಷ್ಟು ಟೇಸ್ಟಾಗಿ ಬರೋದಿಲ್ಲ, ಹಾಗೆ ತುಂಬ ಸಾಫ್ಟಾಗಿ ಬರೋದಿಲ್ಲ. ಹಾಗಾಗಿ ಮೀಡಿಯಮ್ ಸೈಜಲ್ಲೇ ಲಟ್ಟಿಸ್ಕೋಬೇಕಾಗುತ್ತೆ. ಇಷ್ಟ ಆದರೆ ಸಾಕಾಗುತ್ತೆ. ಹಾಗೆ ಮತ್ತೊಂದು ಕಡೆ ಒಂದು ಹಂಚನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ. ಈಗ ನಾವು ಲಟ್ಟಿಸ್ಕೊಂಡಿರುವಂಥ ಪರೋಟನ ಆ ಹಂಚಿಗೆ ಹಾಕೋಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಚಿಮ್ಮಿಸ್ಕೊತಾ ಇದ್ದೀನಿ. ಎಣ್ಣೆನ ಹಾಕಿದ ಮೇಲೆ ಪರೋಟನ ಹಾಕಿ ಅದಕ್ಕೂ ಮತ್ತೆ ಎಣ್ಣೆನ ಹಾಕಿ ಮೇಲೆ ಕೂಡ ಎಣ್ಣೆನ ಸವರಿ ತುಂಬ ಚೆನ್ನಾಗಿ 2 ಕಡೆ ಬೇಯಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಮಟರ್ ಪರೋಟ ತಿನ್ನಲಿಕ್ಕೆ ರೆಡಿಯಾಗಿರುತ್ತೆ. ಈ ಮಟರ್ ಜೊತೆಗೆ ನೀವು ಬೇಕಿದ್ದರೆ 1 ಆಲೂಗಡ್ಡೆನೂ ಕೂಡ ಸೇರಿಸ್ಕೋಬೋದು. ಆಗ ಇನ್ನೂ ಸಾಫ್ಟಾಗಿ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಇದು ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ.
ಈ ರೀತಿ ದಿನ ಒಂದೊಂದು ರೀತಿಯಾಗಿರುವಂತಹ ಪರೋಟ ಆಗಿರ್ಬೋದು, ರೋಟೀಸ್ ಆಗಿರ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡಿಕೊಟ್ರೆ ಅವರು ತುಂಬ ಖುಷಿಯಾಗಿ ತಿಂತಾರೆ. ನೋಡಿ ಆಲ್ರೆಡಿ ಪರೋಟ ತುಂಬ ಚೆನ್ನಾಗಿ ಬೆಂದಿದೆ ಒಂದು ಕಡೆ, ಮತ್ತೊಂದು ಕಡೆನ ತಿರುಗಿಸಾಕಿ ಬೇಯಿಸ್ಕೋಬೇಕು. ಹಾಗೆ ಎಡ್ಜಸ್ ಕೂಡ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಬೇಯಿಸುವಾಗ ನೀವು ಎಣ್ಣೆನೇ ಹಾಕಬೇಕು ಅಂತ ಏನೂ ಇಲ್ಲ, ತುಪ್ಪ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ಇದಾಗಿದ್ದು ಇವತ್ತಿನ ಸ್ಪೆಷಲ್ ಮಟರ್ ಪರೋಟ ಅಥವಾ ಬಟಾಣಿ ಪರೋಟ ರೆಸಿಪಿ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಅಮ್ಮಮ್ಮ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.